Hello guys, it's your favorite JB from JB Tech. ನಾನು ಇವತ್ತು ನಿಮಗೆ ಫ್ರೀ ಫೈರ್ನ ಏರ್ಟೆಲ್ನಲ್ಲಿ ಪೇಮೆಂಟ್ ಹೇಗೆ ಮಾಡುವುದು ಹೇಳಿಕೊಡ್ತಾನೆ. ಇಲ್ಲದ್ರೆ ಅದು ಯಾಕೆ ಈಗ ಅನ್ಅವೈಲೇಬಲ್ ಅಲ್ಲಿ ಬರ್ತಾ ಅಂತ ಹೇಳಿ, ಅದು ಯಾಕೆ ಪ್ರಾಬ್ಲಮ್ ಏನು ಹೇಳಿ ಹೇಳಿಕೊಡ್ತಾನೆ. ಫಸ್ಟ್ ನಾವು ನೋಡುವ ಅದೆಲ್ಲ ಹೇಗಿರುತ್ತೆ ಹೇಳಿ. ಈಗ ನಾನು ಫ್ರೀ ಫೈರ್ನಲ್ಲಿ airdrop ಇದೆ 10 ರೂಪೀಸ್ನದು. ಅದನ್ನು ಮಾಡಲಿಕ್ಕೆ ನಾನು ಕ್ಲಿಕ್ ಮಾಡ್ತಾನೆ. ಎನ್ ಸಿ ನಿಮಗೆ ಎಲ್ಲ ಟೈಪ್ನ ಪೇಮೆಂಟ್ ಆಪ್ಷನ್ಸ್ ಕಾಣ್ತದೆ ಇಲ್ಲಿ. ನೆಟ್ ಬ್ಯಾಂಕಿಂಗ್, ಆ್ಯಡ್ ಕ್ರೆಡಿಟ್ ಕಾರ್ಡ್, ಮಾತ್ರ ಏರ್ಟೆಲ್ ಫಸ್ಟ್ ಎಲ್ಲ ಏರ್ಟೆಲ್ ಬಿಲ್ಲಿಂಗ್ ಹೇಳಿದ್ದು ಪೇಮೆಂಟ್ ಆಪ್ಷನ್ ಅದೀಗ ಬರೋದಿಲ್ಲ. ನಾನು ಕಾಣಿಸೋದು ಯಾಕೆ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಎಲ್ಲ ಹೇಳುವ. ಡೂ ನಾಟ್ ಸ್ಕಿಪ್ ದ ವಿಡಿಯೋ ಆ್ಯಂಡ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ನಾನು ನನ್ನ ಬೇರೆ ಒಂದು ಅಕೌಂಟ್ನಲ್ಲಿ ಹೇಗಿರ್ತೇಳಿ ನಾನು ಹೇಳ್ತೇನೆ. ನನ್ನ ಇದು JB ಅಕೌಂಟ್, ಇದರಲ್ಲಿ ಕಂಡ್ರೆ ಅಲ್ಲಿ ಏರ್ಟೆಲ್ ನನ್ನ ಸಿಮ್ ನಂಬರ್ ಅದರಲ್ಲಿ ಕಂಡ್ರೆ ಅನ್ಅವೈಲೇಬಲ್ ಅಲ್ಲಿ ಬರ್ತದೆ. ಅನ್ಅವೈಲೇಬಲ್ ಬರೆದ ಮೀನಿಂಗ್ ಎಂತ ಅಂದರೆ, ಈಗ ಏರ್ಟೆಲ್ನವರು ಆ ಇನ್ ಆ್ಯಪ್ ಪರ್ಚೇಸಸ್ನ ಕಟ್ಔಟ್ ಮಾಡಿದ್ದಾರೆ, ಅಂದರೆ ಅದನ್ನು ಡಿಲೀಟ್ ಮಾಡಿದ್ದಾರೆ. ಅಂದರೆ ಅದನ್ನು ಈಗ ಅಲೌಡ್ ಇಲ್ಲ, ಅಂದರೆ ಅದೀಗ ಅವರಿಗೆ ಪ್ರಾಫಿಟ್ ಒಂದು ಇಲ್ಲದಿದ್ದ ಕಾರಣ ಅದನ್ನು ಕಟ್ ಮಾಡಿದ್ದಾರೆ. ಈಗ ನಿಮಗೆ ಅದು ಪುನಃ ಬರಲಿಕ್ಕೆ ಹಿಂದೆ ಅದಕ್ಕೆ ಟ್ರಿಕ್ ಒಂದಿಲ್ಲ. ಈಗ ಟ್ರಿಕ್ಗಳ ಕಾಣಿಸ್ತಾ ಇದ್ದಾರೆ ತುಂಬ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ. ಈಗ ಅದೊಂದು ವರ್ಕ್ ಆಗೋದಿಲ್ಲ, ಯಾಕಂದರೆ ಏರ್ಟೆಲ್ನವರು ಅದನ್ನು ಕಟ್ ಮಾಡಿ ಹಾಕಿದ್ದಾರೆ. ಈಗ ಬೆಸ್ಟ್ ಆಪ್ಷನ್ಸ್ ಯಾವುದೆಲ್ಲ ಅಂದರೆ ನೆಟ್ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅದರಲ್ಲೆಲ್ಲ ಮಾಡೋದು, ಮತ್ತು UPID ಅದರಲ್ಲಿಂದ ಮಾಡೋದು, ಅದರಿಂದ ಈಸಿ ಮಾಡೋದು. ಮತ್ತು ರಿಡೀಮ್ ಕೋಡ್ ಅದು ನಿಮಗೆ ಗೂಗಲ್ ಆ್ಯಪ್ಸ್ ಇನ್ ಆ್ಯಪ್ ಪರ್ಚೇಸ್ ಅದೆಲ್ಲ ಬೇಕು. ಇದರೊಂದು ಈಸಿ ಮೆಥಡ್ ಎಂತ ಅಂದರೆ, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ, ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕಿನಲ್ಲಿ ಒಂದು ವೀಡಿಯೋ ಲಿಂಕ್ ಇದೆ, ಅದು ಯೂಸ್ ನೋಡಿ, ಅದು ಭಯಂಕರ ಹೆಲ್ಪ್ಫುಲ್ ನಿಮಗೆ. ಅದಂತಂದರೆ ಗೂಗಲ್ ಪ್ಲೇ ಬ್ಯಾಲೆನ್ಸಲ್ಲಿ ಮನಿ ಹೇಗೆ ಆ್ಯಡ್ ಮಾಡೋದು ಹೇಳಿ. ಗೂಗಲ್ ಪ್ಲೇ ಬ್ಯಾಲೆನ್ಸ್ ನಿಮ್ಮ ಫಸ್ಟಿನಲ್ಲಿದೆ ಅಲ್ಲ, ಗೂಗಲ್ ಪ್ಲೇ ಬ್ಯಾಲೆನ್ಸ್ ನನ್ನದು 2.88 ರೂಪೀಸ್ ಇದೆ. ನನ್ನದು ಬಾಕಿ ತುಂಬ ಇತ್ತು, ನನ್ನದು ಟೋಟಲ್ 360 ಅಂದರೆ 360 ರೂಪೀಸ್ ಇತ್ತು. ನಾನು ಅದು ಮಾಡಿದ್ದು ಟೋಟಲ್ 3 ಇಯರ್ಸ್ ನಾನು ಅದರಲ್ಲಿದ್ದೆ. 3 ಇಯರ್ಸ್ ಅಲ್ಲ 2 ಇಯರ್ಸ್ ಇದೆ ಅದರಲ್ಲಿ 350 ರೂಪೀಸ್ ಮಾಡಿದ್ದೇನೆ. ಅಂತ ಫ್ರೀಗೆ ಖಾಲಿ ಸರ್ವಿಸ್ ಬರ್ತದೆ, ಅದನ್ನು ಆನ್ಸರ್ ಮಾಡಿ ಸಾಕು. ನಾನು ಅದನ್ನು ಹೇಗೆ ಮಾಡೋದು ಹೇಳಿ ಒಂದು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಉಂಟು, ಅದು ನೋಡಿ. ಮತ್ತು ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್